ಈ ರೀತಿ ಅವರ ಒಂದು ಇದನ್ನು ಹಂಚ್ಕೊಳ್ಳಿಕ್ಕೆ, ಭಾವನೆಗಳನ್ನ ಹಂಚ್ಕೊಳ್ಳಿಕ್ಕೆ ಮತ್ತು ಎಲ್ಲರ ಜೊತೆಯಲ್ಲಿ ಬೆರೆತು ಹೋಗೋದಕ್ಕೆ ಒಂದು ವೇದಿಕೆಯನ್ನು ಇತ್ತು. ಮತ್ತು ಮಾನ್ಯ ಶಾಸಕರು ಹೇಳಿದರು, ಮುಂದಿನ ಸಾರಿ ನನಗೆ ಜಿಲ್ಲಾ ಶಿಕ್ಷಕ ದಿನಾಚರಣೆಯನ್ನು ನಮಗೆ ಹೊಸಕೋಟೆ ತಾಲೂಕು ಕೊಡಿ, ಇನ್ನೂ ಚೆನ್ನಾಗಿ ಮಾಡೋಣ, ನನಗೆ ಶಿಕ್ಷಕರೇ ಒಂದು ಶಕ್ತಿ, ನಮ್ಮ ಶಾಲೆಗಳ ಸಬಲೀಕರಣ ಆಗಲಿಕ್ಕೆ ಅವರು ಮುಖ್ಯ ಕಾರಣ ಅಂತ ಹೇಳಿದ್ದಾರೆ. ಅದನ್ನು ಮುಂದಿನ ವರ್ಷದಲ್ಲಿ ಮಾನ್ಯ ಸಚಿವರ ಆಶ್ವಾಸನದಂತೆ ನಾನು ಇಲ್ಲೇ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಹೊಸಕೋಟೆ ತಾಲೂಕಿನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೇನು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ. ಅತ್ಯಂತ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಆಚರಣೆ ಆಯಿತು. ವಿಶೇಷವಾಗಿ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಶಾಸಕರು ಅತ್ಯಂತ ಹೆಚ್ಚು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿಕ್ಷಕರಿಗೆ ಅವರ ಸಮಸ್ಯೆಗಳ ಜೊತೆ ಸ್ಪಂದಿಸೋದ್ರ ಮುಖಾಂತರವಾಗಿ ಈ ತಾಲೂಕನ್ನು ಶೈಕ್ಷಣಿಕವಾಗಿ ಒಂದು ಮಾದರಿ ತಾಲೂಕಾಗಿ ಇಡೀ ರಾಜ್ಯದಲ್ಲೇ ಮಾಡಬೇಕು ಅನ್ನೋಂಥ ಒಂದು ಆಶೋತ್ತರವನ್ನು ವ್ಯಕ್ತಪಡಿಸಿದರು. ವಿಶೇಷವಾಗಿ ಈಗ ನಮ್ಮ ಮಾನ್ಯ ಉಪನಿರ್ದೇಶಕರು ತಮಗೆ ಹೇಳಿದಾಗೆ ನಮ್ಮ ತಾಲೂಕು ಯಾವಾಗಲೂ ಕೂಡ ಅಷ್ಟೇ, ಹೊಸಕೋಟೆ ತಾಲೂಕಿನಲ್ಲಿ ಯಾವುದಾದೊಂದು ಕಾರ್ಯಕ್ರಮ ಆಯೋಜನೆ ಆಗುತ್ತೆ ಅಂತಂದರೆ ಅದು ಇಡೀ ರಾಜ್ಯದಲ್ಲಿ ಒಂದು ವಿಭಿನ್ನವಾದಂಥ ರೀತಿಯಲ್ಲಿ ಆಚರಣೆ ಮಾಡುವಂಥ ಒಂದು ತಾಲೂಕು. ಅದಕ್ಕೆ ಭಾಳ ಮುಖ್ಯ ಕಾರಣ ಅಂತ ಹೇಳಿದ್ರೆ ಇಲ್ಲಿರುವಂಥ ಎಲ್ಲ ನಮ್ಮ ಶಿಕ್ಷಕ ವೃಂದದ ಸಂಘಟನೆಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಎಲ್ಲರೂ ಕೂಡ ತುಂಬ ವ್ಯವಸ್ಥಿತವಾಗಿ ಈ ಸಮಾರಂಭನ ಯಶಸ್ವಿ ಮಾಡೋದಕ್ಕೆ ಅವರು ಕೈ ಜೋಡಿಸಿದ್ರು. ಮಾನ್ಯ ಶಾಸಕರು ಹೇಳಿದಾಗೆ ನಮ್ಮ ತಾಲೂಕು ಬಹುಶಃ ಈಗ ಇನ್ಫೋಸಿಸ್ ಸಂಸ್ಥೆಯವರು ನಮ್ಮ ತಾಲೂಕಿನಲ್ಲಿ ಏನು ಇವತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಒಂದು ಮಾದರಿ ಶಾಲೆಯನ್ನು ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದು ಇಂಪ್ಲಿಮೆಂಟ್ ಆದಂಥ ನಂತರ ಹೊಸಕೋಟೆ ತಾಲೂಕಿನ ಚಿತ್ರಣವೇ ಸಂಪೂರ್ಣವಾಗಿ ಶೈಕ್ಷಣಿಕವಾಗಿ ಒಂದು ಉನ್ನತೀಕರಣ ಮಟ್ಟಕ್ಕೆ ಬೆಳೆದೋಗುತ್ತೆ. ಅಂಥ ಒಂದು ಕಾಲಘಟ್ಟದಲ್ಲಿ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಮತ್ತು ಜಿ.ಕೆ. ಮಹಾಂತೇಶ್ ಅವರು ಇವತ್ತು ಏನು ಇಲ್ಲಿ ಬಂದಿದ್ದರು, ಭಾಳ ಒಬ್ಬ ಅದ್ಭುತ ಸಾಧಕ. ಹುಟ್ಟಿದ 6 ತಿಂಗಳಿಗೆ ಅವರ ಕಣ್ಣನ್ನು ಕಳ್ಕೊಂಡು ಇವತ್ತು ಲಕ್ಷಾಂತರ ಜನ ಅವರಿಂದ ಜೀವನ ಮಾಡುವಂಥ ಒಂದು ಸಂಸ್ಥೆಯನ್ನು ಕಟ್ಟಿ ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ಅವ್ರ ಕಡೆ ನೋಡೋ ರೀತಿಯಂಥ ಸಾಧನೆ ಮಾಡಿದರು. ಅವರ ಒಂದು ಪ್ರಧಾನ ಉಪಸ್ಥಿತಿ ಇವತ್ತು ನಮ್ಮ ಎಲ್ಲ ಶಿಕ್ಷಕರಿಗೂ ಭಾಳ ಒಂದು ಉತ್ಸಾಹ ಕೊಟ್ಟಿದೆ ಅಂತೇಳಿ ನಾನಾದರೂ ಭಾವಿಸ್ತೇನೆ. ತುಂಬ ಖುಷಿಯಾಯಿತು. ಮತ್ತು ತಾವೆಲ್ಲರೂ ಕೂಡ ಇವತ್ತು ಇಲ್ಲಿ ಪಾಲ್ಗೊಂಡು ನಮ್ಮ ಶಿಕ್ಷಕರ ಕಾರ್ಯಕ್ರಮವನ್ನು ತಾವು ಕೂಡ ಆನಂದಿಸಿದ್ದೀರಿ, ಪ್ರೋತ್ಸಾಹಿಸಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಪೂರ್ವಕವಾಗಿ ಧನ್ಯವಾದಗಳು ಹೇಳ್ತೇನೆ. ಥ್ಯಾಂಕ್ ಯು.